ಇನ್ನು ಮತ್ತೊಂದು ಕಡೆಯಲ್ಲಿ ವಿಧಾನ ಪರಿಷತ್ನ ಚುನಾವಣೆ ನಿನ್ನೆ ಮುಗಿತು, ರಿಸಲ್ಟ್ ಕೂಡ ಬಂದಾಯಿತು, ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ. ಆದರೆ ಅದರ ಆಫ್ಟರ್ ಮ್ಯಾಚ್ ಮಾತ್ರ ಇನ್ನೂ ನಿಲ್ತಾ ಇಲ್ಲ. ಅದರ ತರಂಗಗಳು ಇನ್ನೂ ಕೂಡ ಹಾಗೆ ಇದ್ದಾವೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಗಲ್ಲಿಗೇರಿಸಬೇಕು ಅಂತ ಯಾರ ಮೇಲೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು. ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಈ ರೀತಿಯಾಗಿ ಹೇಳಿದ್ದಾರೆ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಅಡ್ಡ ಮತದಾನ ಆಗಿದೆ ಅಂತ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ ಅಂತ ನನ್ನ ಕ್ಷೇತ್ರದ ಜನ ಕರೆ ಮಾಡಿದ್ರು. ನಾನು ಸಂಘ ಪರಿವಾರದಿಂದ ಬಂದವನು, ಪಕ್ಷವೇ ನನಗೆ ತಾಯಿ, ನಾನು ಅಡ್ಡ ಮತದಾನ ಮಾಡಿದರೆ ಯಾವ ಶಿಕ್ಷೆ ಬೇಕಾದರೂ ಕೊಡಲಿ, ಮಂಜುನಾಥ ಸ್ವಾಮಿ, ಚೆನ್ನಕೇಶವ ಸ್ವಾಮಿ, ಈ ದೇವರುಗಳ ಮೇಲೆ ಆಣೆ ಮಾಡ್ತೀನಿ, ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ, ಅದರಲ್ಲಿ ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದ್ದನ್ನು ಕೆಲವು ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ಕ್ಷೇತ್ರದ ಜನತೆ ನನಗೆ ಕರೆಯನ್ನು ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ಅಡ್ಡ ಮತದಾನವನ್ನು ಮಾಡಿಲ್ಲ. ಯಾವುದೇ ಕಾರಣದಿಂದ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ, ಸಂಘ ಪರಿವಾರದಿಂದ ಬಂದಂಥವನು, ಪಕ್ಷವೇ ತಾಯಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇತ್ತೀಚೆಗೆ ನನ್ನ ತಾಯಿ ತೀರೋಗಿದ್ದಾರೆ. ಪಕ್ಷದೇ ತಾಯಿನೇ ಪಕ್ಷ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಾನು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಬಹುಶಃ 2005ರಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ 2008ರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ, 2018ರಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡು 2023ರಲ್ಲಿ ನಾನು ಬೇಲೂರು ವಿಧಾನಸಭಾ ಕ್ಷೇತ್ರದ ಚೆನ್ನಕೇಶವನ ಆಶೀರ್ವಾದದಿಂದ, ಭಾರತೀಯ ಜನತಾ ಪಕ್ಷದ ಮುಖಂಡರ ಆಶೀರ್ವಾದದಿಂದ, ನಮ್ಮ ಯಡಿಯೂರಪ್ಪನವರ ಆದಿಯಾಗಿ, ಮೋದಿಯವರ ಆದಿಯಾಗಿ, ನಮ್ಮ ಸಂಘಟನೆ ಸಂತೋಷ್ಜಿಯವರ ಆದಿಯಾಗಿ, ಜೊತೆಯಲ್ಲಿ ಮತದಾರರ ಆಶೀರ್ವಾದದಿಂದ ನಾನು ಜಯವನ್ನು ಗಳಿಸಿದ್ದೀನಿ. ಬಹುಶಃ ನಾನು ರಾಜಕಾರಣಕ್ಕೆ ಹಣವನ್ನು ಮಾಡಲಿಕ್ಕೆ ಬಂದಂಥವನಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸಂಘ ಪರಿವಾರಕ್ಕೆ, ಹಿಂದುತ್ವಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದುತ್ವ ಅಂತಕ್ಕಂಥದ್ದು ರಕ್ತದ ಕಣನಲ್ಲೂ ಸಹ ಹರಿತಾ ಇದೆ. ಹಿಂದುತ್ವಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥವನು. ನನ್ನನ್ನು ಯಾರೂ ಸಹ ಸಂಪರ್ಕವನ್ನು ಮಾಡಿಲ್ಲ, ನನಗೆ ಮತ ಹಾಕಿ ಅಂತ ಕೇಳಿಲ್ಲ. ಅದರಲ್ಲೂ ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಯಾರಿಗೆ ಮತವನ್ನು ಚಲಾವಣೆ ಮಾಡಬೇಕು ಅಂತ ವಿಪ್ಪನ್ನು ನೀಡಿದರೆ ಅವರಿಗೆ ಪ್ರಾಮಾಣಿಕತೆಯಿಂದ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಆದರೆ ಒಂದು ಬಹುಶಃ ಯಾರ ಇದಿದೆ ಅಂತಕ್ಕಂಥ ಗೊತ್ತಿಲ್ಲ, ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನನ್ನ ಮೇಲೆ ಒಂದು ಗೂಬೆಯನ್ನು ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ. ಬಹುಶಃ ಆ ಭಗವಂತನ ಆಶೀರ್ವಾದದಿಂದ, ಚೆನ್ನಕೇಶವನ ಆಶೀರ್ವಾದದಿಂದ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಎಲ್ಲಿ ಕರೆದರೂ ಸಹ ಧೈರ್ಯದಿಂದ ಪ್ರಮಾಣ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಯಾರು ಬೇಕಾದರೂ ಸಹ ಅದು ಬರ್ಬೋದು, ನಾನು ಪ್ರಾಮಾಣಿಕತೆಯಿಂದ. ಆಮೇಲೆ ಏನಾದರೂ ನಾನು ಅಡ್ಡ ಮತದಾನ ಮಾಡಿದರೆ ಏನು ಶಿಕ್ಷೆಯನ್ನು ಕೊಟ್ಟರೂ ಸಹ ನಾನು ಅದಕ್ಕೆ ತಯಾರಿದ್ದೇನೆ. ಪ್ರಾಮಾಣಿಕತೆಯಿಂದ ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಣೆ ಆಗಲಿ, ತಮಗೆಲ್ಲ ಗೊತ್ತಿದೆ. ಮೊನ್ನೆ ಮಂಜುನಾಥ ಸ್ವಾಮಿಯಿಂದ ಆದಂಥ ಇದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ತಮ್ಮ ಮೂಲಕ ನಾನು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಚೆನ್ನಕೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ನನ್ನ ತಾಯಿಗೆ ಎಷ್ಟು ಗೌರವವನ್ನು ಕೊಡ್ತೀವಿ ಪಕ್ಷಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.